ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಈಗಾಗಲೇ ರೋಸಿ ಹೋಗಿದ್ದಾರೆ. ಇದೀಗ ಜಲಮಂಡಳಿ ಕುಡಿಯುವಂತಹ ನೀರಿನ ಬೆಲೆಯನ್ನ ಏರಿಕೆ ಮಾಡಲು ಮುಂದಾಗಿದ್ದು, ಪ್ರತಿ ಲೀಟರ್ನ ಮೇಲೆ 1 ಪೈಸೆಯಷ್ಟು ಏರಿಕೆ ಮಾಡಲು ಮುಂದಾಗ್ತಾ ಇದೆ. ಹೌದು, ನೀರಿನ ದರ ಹೆಚ್ಚಳ ಕೋರಿ ಜಲಮಂಡಳಿ 4 ಹಂತದಲ್ಲಿ ದರದ ಪಟ್ಟಿಯನ್ನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಈ ಪೈಕಿ ಮೊದಲ ಹಂತದ ದರ ಪಟ್ಟಿಯನ್ನ ಪರಿಗಣಿಸಿರ್ತಕ್ಕಂತಹ ಸರ್ಕಾರ ಪ್ರತಿ ಲೀಟರ್ಗೆ 0.3 ಪೈಸೆಯಿಂದ 1 ಪೈಸೆಯಷ್ಟು ಏರಿಕೆ ಮಾಡುವ ಸಾಧ್ಯತೆ ಇದೆಯಂತೆ. ಇನ್ನು ಈ ನೀರಿನ ದರವನ್ನ ಲೀಟರ್ಗೆ 1 ಪೈಸೆ ಹೆಚ್ಚಿಸಿರೋದ್ರಿಂದ ಇಲಾಖೆಗೆ 776.36 ಕೋಟಿ ರು ಹೆಚ್ಚುವರಿ ಆದಾಯ ಬರುವಂತಹ ಸಾಧ್ಯತೆ ಇದೆಯಂತೆ. ಇದರಿಂದ ಪ್ರತಿ ಮನೆಗೆ 500 ರೂಪಾಯಿ ನೀರಿನ ದರ ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಂತೆ. ಸದ್ಯ ಜಲಮಂಡಳಿಗೆ ವರ್ಷಕ್ಕೆ 1435.2 ಕೋಟಿ ಆದಾಯ ಬರ್ತಾ ಇದೆ. ಇದೀಗ 1 ಪೈಸೆ ಹೆಚ್ಚಳ ಮಾಡಿದ್ರೆ ವರ್ಷಕ್ಕೆ 2191.56 ಕೋಟಿ ಆದಾಯ ಬರಲಿದೆಯಂತೆ. ಇದರಿಂದ ಮಂಡಳಿಗೆ 756.36 ಕೋಟಿ ಹೆಚ್ಚುವರಿ ಆದಾಯ ಸಂಗ್ರಹವಾಗಲಿದೆಯಂತೆ. ಇನ್ನು ಬೆಂಗಳೂರಿನಲ್ಲಿ ಕಳೆದ 11 ವರ್ಷಗಳಿಂದ ನೀರಿನ ದರವನ್ನು ಪರಿಷ್ಕರಣೆ ಮಾಡಿಲ್ಲ. ಸದ್ಯ 1 ಲೀಟರ್ ನೀರಿಗೆ 0.3 ಪೈಸೆ ದರವನ್ನು ನಿಗದಿ ಮಾಡಲಾಗಿದೆ. ಈ ದರದ ಪ್ರಕಾರ ಜಲಮಂಡಳಿಗೆ ತಿಂಗಳಿಗೆ 119.60 ಕೋಟಿ ಹಾಗೂ ವರ್ಷಕ್ಕೆ 1435.20 ಕೋಟಿಯಷ್ಟು ವರಮಾನ ಸಂಗ್ರಹವಾಗ್ತಾ ಇದೆ. ಆದರೆ ನಿರ್ವಹಣೆಗಾಗಿಯೇ ತಿಂಗಳಿಗೆ 170 ಕೋಟಿಯಂತೆ ವರ್ಷಕ್ಕೆ ಸುಮಾರು 2040 ಕೋಟಿಯಷ್ಟು ವ್ಯಯವಾಗ್ತಾ ಇದೆಯಂತೆ. ಹೀಗಾಗಿ ಜಲಮಂಡಳಿಗೆ ವಾರ್ಷಿಕ 605 ಕೋಟಿಯಷ್ಟು ನಷ್ಟ ಉಂಟಾಗ್ತಾ ಇದೆಯಂತೆ. ಹೀಗಾಗಿ ನೀರಿನ ಬೆಲೆಯನ್ನ ಏರಿಕೆ ಮಾಡಲು ಜಲಮಂಡಳಿ ಸದ್ಯ ಸಜ್ಜಾಗ್ತಾ ಇದೆ.